ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ. ಟೋಟಲ್ ಇದರಲ್ಲಿ 5 ಪೀಸ್ ಇದೆ. ಕ್ಲೀನಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ ನೋಡಿ. ಟೋಟಲ್ 5 ಪೀಸ್ ಇದೆ. ಆಲ್ರೆಡಿ ಇದೇ ಥರ ಒಂದು ವಿಡಿಯೋ ಹಾಕಿದ್ದೀನಿ ನಾನು. 5 ಪೀಸ್ ಕಟಿಂಗೋಸ್ಕರ ಅಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು. ಕ್ಲೀನಾಗಿ ನೀವು ಕಟಿಂಗ್ನ ನೋಡ್ಕೊಳ್ಳಿ, ಅರ್ಥ ಆದರೆ ಸಾಕು. ಫಸ್ಟ್ ಬ್ಲೌಸ್ ಲೆಂತ್ನ ಇಟ್ಕೊಂಡು ಬ್ಲೌಸ್ ಲೆಂತ್ಗೆ ಮಾರ್ಕ್ ಹಾಕೋಬಿಡೋಣ. ಇದು 42 ಮೆಜರ್ಮೆಂಟ್ ಸೈಜು. ಶೋಲ್ಡರ್ ಹತ್ರ ಕ್ಲೀನಾಗಿ ಒಂದು ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ಬ್ಯಾಕು ಅರ್ಧ ಇಟ್ಕೊಂಡು ಡಾಟು ಮತ್ತು ಮಾರ್ಜಿನ್ಗೆ ಮಾರ್ಕ್ ಹಾಕೋಬೇಕು. ನೆಕ್ ಡೀಪು ಮಾರ್ಕ್ ಹಾಕೋಬಿಡಿ. ಅದಾದಮೇಲೆ ಆರ್ಮಲ್ ಬರುತ್ತೆ, ಶೋಲ್ಡರು ಆರ್ಮಲು. ಅವ್ರ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಬಿಟ್ಟು ಗ್ಯಾಪು ಒಂದು 1/2 ಇಂಚ್ಗೆ ಎಕ್ಸ್ಟ್ರಾಗೆ ಮಾರ್ಕ್ ಹಾಕೋಬೇಕು. ಮತ್ತು ಆರ್ಮಲ್ಲು ಅವ್ರ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟಿಗೆ ಮಾರ್ಕ್ ಹಾಕೋಬೇಕು. ಅವ್ರು ಸ್ಟಿಚಿಂಗ್ ಮಾರ್ಕ್ ಇರುತ್ತಲ್ಲ ಅಲ್ಲ ಸ್ವಲ್ಪ ಒಂದು 1/2 ಇಂಚ್ ಬಿಟ್ಕೊಂಡು ಮಾರ್ಕ್ ಹಾಕೊಳ್ಳಿ. ಆರ್ಮಲ್ ಹತ್ರ ಸೈಡು 2 ಇಂಚು 3 ಇಂಚು ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ ನಿಮಗೆ. ಮತ್ತು ಡಾಟು ಬ್ಯಾಕ್ ಸೈಡ್ ಡಾಟದು ಮಾರ್ಕು ವೀಲ್ ಮಾರ್ಕಿಂಗಲ್ಲಿ ಮಾರ್ಕ್ ಹಾಕೊತಾ ಇದ್ದೀನಿ. 5 ಬ್ಲೌಸ್ಗೂ ವೀಲ್ ಮಾರ್ಕಿಂಗ್ ಬೀಳುತ್ತದು ನೋಡಿ. ಬ್ಯಾಕ್ ಆಗೋಯ್ತು, ಕಟ್ ಮಾಡ್ಕೊಬಿಡ್ತೀನಿ. 42-44 ಸೈಜ್ ಅನ್ಕೊಳ್ತೀನಿ. ಇದು ಲೈನಿಂಗಲ್ಲಿ ನೋಡಿ, ಎಡ್ಜಲ್ಲಿ ಬಟ್ಟೆನೇ ಇಲ್ಲ. ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇದೆಲ್ಲ ಮಾರ್ಕ್ ಮೇಲೆ ಕಟ್ ಮಾಡ್ಕೊತೀನಿ. ಸೈಡಲ್ಲೂ ಬಂದು 2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಚಟ್ಕ ಹಾಕ್ಬಿಡೋಣ ಅವ್ರ ಮೆಜರ್ಮೆಂಟ್ ಫಿಟ್ಟಿಂಗ್ ಅದು. ಓಕೆ ಫ್ರೆಂಡ್ಸ್, ಆಗೋಯ್ತು ಬ್ಯಾಕ್ ಕಟ್ಟಿಂಗು. ನಾನು ಒಂದ್ಸತಿ 5ಗೂ ಮಾರ್ಕ್ ಹಾಕೋಬಿಡ್ತೀನಿ ಡಾಟದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ಫ್ರಂಟ್ ಕಟಿಂಗು. ಆರ್ಮಲ್ ಹತ್ರ ಇಂದ ಹಿಡಿದು ಶೋಲ್ಡರ್ವರೆಗೂ ಎಕ್ಸಾಕ್ಟ್ ಕಟ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಫ್ರಂಟ್ ಲೆಂತ್ ನೋಡ್ಕೊಬಿಡಿ, ಚೆಸ್ಟ್ ಲೆಂತು. ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೋಬೇಕು ಉಕ್ಸ್ ಪಟ್ಟಿ ಹತ್ರ. ಕ್ಲೀನಾಗಿ ಆರ್ಮಲ್ಲು ಮತ್ತು ಶೋಲ್ಡರ್ ಕಟ್ ಮಾಡ್ಕೊತೀನಿ, ಸೇಮ್ ಬ್ಯಾಕ್ ಥರನೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನೆಕ್ಕನ್ನು ನೋಡ್ಕೊಳ್ಳೋಣ, ಫ್ರಂಟ್ ಲೆಂತನ್ನು ನೋಡ್ಕೊಳ್ಳೋಣ. ಫ್ರಂಟ್ ಲೆಂತು ನೋಡಿ ನಾನು ಹಿಂಗೆ ಮಾಡ್ತೀನಿ, ಹಂಗೆ ಮಾಡಿ ನೆಕ್ಕು ಎಕ್ಸಾಕ್ಟ್ ಮಾರ್ಕ್ ಹಾಕೋಬಿಡ್ತೀನಿ. ಫ್ರಂಟ್ ಲೆಂತು ನೋಡಿ ಈ ಥರ ಮಾಡಬೇಕು. ಶೋಲ್ಡರ್ 1/2 ಇಂಚ್ ಬಿಟ್ಟು ಡಾಟ್ ಪಾಯಿಂಟು ಮತ್ತು ಡಾಟ್ ಸೈಜಿಗೂ ನೋಡಿಕೊಂಡು ಮಾರ್ಕ್ ಹಾಕೋಬೇಕು. ಮತ್ತು ಮೈನ್ ಡಾಟ್ ಬರುತ್ತಲ್ಲ, ಸೆಂಟ್ರ್ ಡಾಟು, ಅದನ್ನು ಎಷ್ಟಿದೆ ಅಷ್ಟು ನೋಡ್ಕೊಂಡು ಮಾರ್ಕ್ ಹಾಕೊಳ್ಳಿ. ಅದು ಬಿಟ್ಟು ಸೈಡ್ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟು ನೀವು ಬಿಟ್ಕೊಂಡು ಮಾರ್ಕ್ ಹಾಕೋಬೇಕು. ಸೈಡ್ ಲೆಂತು ಡಾಟ್ ಇದ್ದರೆ ಡಾಟು, ಇಲ್ಲಾಂದರೆ ಹಂಗೆ ಸ್ಟ್ರೈಟಾಗಿ ಮಾಡ್ಕೋಬೋದು. ಓಕೆ, ಕಟಿಂಗ್ ಮಾಡ್ಕೊಳ್ತೀನಿ. ಕ್ಲೀನಾಗಿ ಮಾರ್ಕಿಂಗ್ ಎಲ್ಲೆಲ್ಲ ಹಾಕಿದ್ರೆ ಅಲ್ಲೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಬಿಡ್ತೀನಿ. ಸೈಡಲ್ಲೂ 2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು ಮಾರ್ಜಿನ್ಗೋಸ್ಕರ. ನಾನು ಫ್ರಂಟು ಎಕ್ಸಾಕ್ಟ್ ಮಾರ್ಕಿಂಗ್ ಎಲ್ಲ ತೋರಿಸ್ತಾ ಇಲ್ಲ. ಏನೋ ಡೌಟ್ ಬಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ಮಿಕ್ಕಿದೆಲ್ಲ ಮಾರ್ಕ್ ಮೇಲೇ ನ್ಯಾಚ್ ಹಾಕೋಬೇಡಿ. ಡಾಟ್ ಇರೋ ಕಡೆ ಎಲ್ಲ ನ್ಯಾಚ್ ಹಾಕೋಬೇಕು. ಆರ್ಮಲಲ್ಲಿ ಒಂದು 1/2 ಇಂಚ್ ಅಷ್ಟು ಆದರೂ ಶೇಪ್ ತೆಗಿಬೇಕು ನೋಡಿ. ಈ ಥರ 1/2 ಇಂಚ್ ಶೇಪ್ ತಕ್ಕೊಳ್ಳಿ ಆರ್ಮಲ್ ಹತ್ರ. ಓಕೆ ಫ್ರೆಂಡ್ಸ್, ಫ್ರಂಟ್ ಕಟಿಂಗ್ ಆಗೋಯ್ತು. ಡಾಟ್ ಸೈಜಿಗೆ ಮಾರ್ಕ್ ಹಾಕೋಬಿಡೋಣ. 5 ಬ್ಲೌಸ್ಗೂ ಮಾರ್ಕ್ ಹಾಕೋಬೇಕು. ಓಕೆ, ನೆಕ್ಸ್ಟ್ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಬಿಡ್ತೀನಿ. ಸ್ಲೀವ್ಸ್ ಕಟಿಂಗಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಬಂದರೆ ಕಮೆಂಟ್ ಮಾಡಿ ಕೇಳಿ. ಆರ್ಮಲ್ ಹತ್ರ ರಿಂಕಲ್ಸ್ ಬರೋದಾಗಲಿ, ಶೋಲ್ಡ್ರು ಡ್ರಾಪ್ ಆಗೋದಾಗಲಿ, ಅದು ಯಾವ್ದಾದ್ರು ತೊಂದರೆ ಬಂದರೆ ಕಮೆಂಟ್ ಮಾಡಿ ಕೇಳಿ. ಮಿಕ್ಕಿದ ಬೆಲ್ಟು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವೀಡಿಯೋ ಫಾರ್ವರ್ಡ್ ಮಾಡಿದ್ದೀನಿ, ಸ್ವಲ್ಪ ಸ್ಪೀಡಾಗಿ ಮಾಡಬೇಕಲ್ಲ ಅದಕ್ಕೆ. ನೋಡಿ, ಬೆಲ್ಟೂ ಅಷ್ಟೇ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಸೈಡಲ್ಲಿ ಬಂದು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಕಟಿಂಗ್ ಮುಗಿತಾ ಬರ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟಿಂಗ್ ಮುಗೀತು.
ನೋಡಿ ಹೇಗೆ ಬಂದಿದೆ ಕಟಿಂಗು. ಕಟಿಂಗಲ್ಲಿ ನಿಮ್ಗೆ ಏನೇ ತೊಂದರೆ ಆದ್ರೂ ಕಮೆಂಟ್ ಮಾಡಿ ದಯವಿಟ್ಟು ಕೇಳಿ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ. ಓಕೆ, ಬಾಯ್ ಬಾಯ್.